ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ, ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಈ ಒಂದು ಆಫೀಸ್ನಲ್ಲಿ ಏನೆಲ್ಲ ಸರ್ವಿಸ್ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಕೆಲವು ಜನರಿಗೆ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನ ಬರ್ತಾರೆ ಬ್ಯಾಂಕ್ಗೆ, SBI ಬ್ಯಾಂಕ್ ಆಗಿರ್ಬೋದು ಅಥವಾ BOB ಬ್ಯಾಂಕ್ ಆಗಿರ್ಬೋದು. ಇನ್ನು ಕೆಲವರು ಬರ್ತಾರೆ ಪ್ಯಾನ್ ಕಾರ್ಡ್ ಸಲುವಾಗಿರ್ಬೋದು, ಅದೇ ರೀತಿ PF ಅಮೌಂಟ್ ಆಗಿರ್ಬೋದು. ಒಂದಿಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಇನ್ನು ನಮ್ಮ ಸೇವಾ ಕೇಂದ್ರದಲ್ಲಿ ಇನ್ನು ಯಾವೆಲ್ಲ ಸರ್ವಿಸ್ಗಳು ಅಂದರೆ ಇದರ ಜೊತೆಗೆ ಇನ್ನು ಯಾವೆಲ್ಲ ಸರ್ವಿಸಸ್ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಇನ್ನೂ ಗೊತ್ತಿರುವುದಿಲ್ಲ. ಸೊ ಅದಕ್ಕಾಗಿ ನಾನು ಸಂಪೂರ್ಣ ಮಾಹಿತಿ ತಮಗೆಲ್ಲರಿಗೂ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಿರೋದು. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬೇಗನೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಅದೇ ರೀತಿ ಸ್ನೇಹಿತರೆ, ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು, ವೋಟರ್ ID ಕರೆಕ್ಷನ್, ನ್ಯೂ ವೋಟರ್ ID ಅಪ್ಲಿಕೇಶನ್ ಹಾಕಿರ್ಬೋದು, ಕಾಸ್ಟ್ ಇನ್ಕಮ್ ಅಪ್ಡೇಟ್ ಆಗಿರ್ಬೋದು, ನ್ಯೂ ಆಗಿರ್ಬೋದು, ಮತ್ತು ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ತಾರೆ. SBIನಲ್ಲಿ ಜೀರೋ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಅಂದರೆ ಜೀರೋ ಅಕೌಂಟ್ ಯಾರಿಗಪ್ಪ SBIದಲ್ಲಿ ಅನ್ವಯವಾಗುತ್ತೆ ಅಂದರೆ 10 ವರ್ಷ ಮೇಲ್ಪಟ್ಟಿದ್ದವರು, 18 ವರ್ಷ ಒಳಗಿನವರು, 10 ವರ್ಷ ಮೇಲ್ಪಟ್ಟಿದ್ದವರಿಗೆ ಅವರಿಗೆ ನಾವು ಜೀರೋ ಅಕೌಂಟ್ ಮಾಡಿಕೊಡುತ್ತೇವೆ. ಅದೇ ರೀತಿ ಮತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಜೀರೋ ಅಕೌಂಟ್, ಸೇವಿಂಗ್ ಅಕೌಂಟ್ ಇವೆರಡೂ ಆಗುತ್ತೆ. ಅದರ ಜೊತೆಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ATMನಿಂದ ಹಣ ಕೂಡ ವಿಡ್ರಾಲ್ ಮಾಡ್ಕೊಳ್ಬೋದು. ಇದೊಂದು ಮಾಹಿತಿ ಇನ್ನು ಕೆಲವು ಜನರಿಗೆ ಗೊತ್ತಿಲ್ಲ. ನಮ್ಮ ಸೇವಾ ಕೇಂದ್ರದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇನ್ನು ATM ವಿಡ್ರಾಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೆಲವು ಜನರಿಗೆ ಮಾಹಿತಿ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ತಿರೋದು, ನಮ್ಮ ಸೇವಾ ಕೇಂದ್ರದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ATM ಕಾರ್ಡಿಂದ ನೀವು ವಿಡ್ರಾಲ್ ಕೂಡ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಪ್ಯಾನ್ ಕಾರ್ಡ್, ವೋಟರ್ ID, LIC ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಕರೆಂಟ್ ಬಿಲ್, ವಾಟರ್ ಬಿಲ್, ಅಪಾರ ಕಾರ್ಡ್, ಈ ಶ್ರಮ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳು ನಮ್ಮ ಸೇವಾ ಕೇಂದ್ರದಲ್ಲಿ ಸರ್ವಿಸಸ್ಗಳು ಇರುತ್ತವೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಮತ್ತು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಮತ್ತು ನಿಮಗೇನಾದರೂ ಅರ್ಜಿಗಳನ್ನು ಹಾಕಿಕೊಳ್ಳಬೇಕಂತ ಅಂದುಕೊಂಡಿದ್ದರೆ ನೀವು ಅರ್ಜಿ ಕೂಡ ಹಾಕಿಕೊಂಡು ಹೋಗಬಹುದು. ಸ್ನೇಹಿತರೆ, ಅದೇ ರೀತಿ ನಾನು ಈ ಒಂದು ವಿಡಿಯೋ ಮೂಲಕ ತಮಗೆ ತಿಳಿಸುವುದೇನಪ್ಪ ಅಂದರೆ, ನಿಮಗೇನಾದರೂ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಜೀರೋ ಅಕೌಂಟ್ ತೆಗಿಬೇಕಂತ ಅಂದುಕೊಂಡಿದ್ರೆ ಅಥವಾ ಸೇವಿಂಗ್ ಅಕೌಂಟ್ ತೆಗೆದುಕೊಳ್ಳಬೇಕಪ್ಪ ಅಂತ ಅಂದ್ಕೊಂಡ್ರೆ ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ. ನಮ್ಮ ಸೇವಾ ಕೇಂದ್ರಕ್ಕೆ ಬರಬೇಕಾದ್ರೆ ನೀವು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೀವು ಅಕೌಂಟ್ ತೆಗೆಸಿಕೊಳ್ಳಬೇಕಂತ ಅಂದುಕೊಂಡಿದ್ರೆ ನೀವು ಬರುವಾಗ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು 3 ಫೋಟೋ ತೊಗೊಂಡು ಬರಬೇಕು. ಮತ್ತು ಇದರ ಜೊತೆಗೆ ಪ್ಯಾನ್ ಕಾರ್ಡ್ ಮಾಡಿಸಿಕೊಳ್ಳಲು ತರಬೇಕಾದ ದಾಖಲಾತಿಗಳು ಈ ರೀತಿಯಾಗಿರುತ್ತೆ. ಹಾಗೆ ಅಪಾರ ಕಾರ್ಡ್ ಮಾಡಿಸಿಕೊಳ್ಳಲು ಬೇಕಾಗಿರುವಂತಹ ದಾಖಲಾತಿಗಳು ಈ ರೀತಿಯಾಗಿರುತ್ತೆ. ಇದೇ ರೀತಿ ವೋಟರ್ ID ಕಾರ್ಡ್ಗೆ ಬೇಕಾಗಿರುವಂತಹ ದಾಖಲಾತಿಗಳು ಈ ರೀತಿಯಾಗಿರುತ್ತೆ. ಸ್ನೇಹಿತರೆ, ನಿಮಗೇನಾದರೂ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡೋದಾಗಿರ್ಬೋದು ಮಾಡಿಸುವುದಿದ್ದರೆ ತಕ್ಷಣ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈ ನನ್ನ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.